ಇಲ್ಲ, ಹರೀಶ್ ಅಣ್ಣ ನನಗೆ ಹಿಂಗೆ ಪರಿಚಯ ಅಂತ ನಮ್ಗೆಲ್ರಿಗೂ ಹೇಳಿದ್ದೀನಿ. ನಮ್ಮ ಅಣ್ಣನ ಸ್ನೇಹಿತರು, ನಮ್ಮ ಅಣ್ಣನ ಫ್ರೆಂಡು. ಅಣ್ಣ ತುಂಬ ಸ್ಟ್ರಾಂಗು, ಕೊನೆವರೆಗೂ ಫೈಟ್ ಮಾಡಿದ್ರು. ವಿಲ್ ಪವರ್ ತುಂಬ ಚೆನ್ನಾಗಿತ್ತು. ನಮಗೇನೆ ಹೇಳೋರು, ಇಲ್ಲ ನಾನು ತಿರ್ಗಾ ವಾಪಸ್ ಬರ್ತೀನಿ, ಅಲ್ಲಿ ಕಮ್ ಬ್ಯಾಕ್ ಅನ್ನೋ ಸ್ಟೇಟ್ಮೆಂಟೇ ಯಾವಾಗಲೂ ಅವ್ರ ಬಾಯಲ್ಲಿ ಕೇಳ್ತಾ ಇದ್ದಿದ್ದು. ಯಾವಾಗಲೂ ಪಾಸಿಟಿವ್ ಆಗಿ ಇರೋರು. ಲಾಸ್ಟ್ ಮೂಮೆಂಟ್ವರೆಗೂ ನೆನ್ನೆ ಎಲ್ಲ ಸೀನ್ ಮಾಡಿದ್ದು, ನೆನ್ನೆವರೆಗೂ ಫಾಲೋ ಅಪ್ ಮಾಡಿದ್ವಿ. ಬಟ್ ಏನು ಹೇಳ್ತಾರಲ್ಲ, ಹಣೆ ಬರೋ ಕೊನೆ ಯಾರು ಅಂತ. ಸೊ ವಿಧಿ ಆಟ ಅಷ್ಟೇ ಇದ್ದಿದ್ದು. ಇನ್ನೇನು ಒಂದು 12-13 ದಿವಸ ಆದಮೇಲೆ ಪಿತೃಲೋಕದಿಂದ ಅವರ ಹಿರಿಕರೆಲ್ಲ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ನಾಟಕ ಜನ ನಿಜವಾಗ್ಲೂ ಅವ್ರು ಇರೋವರೆಗೂ ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು. ಯಾಕೆಂದರೆ ಎಲ್ಲ ಕಡೆಯೂ ಅವರು ಶೇರ್ ಮಾಡಿದ್ರು, ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು. ಎಲ್ಲರಿಗೂ ಅವರು ಗುಣ ಆಗಬೇಕು ಅನ್ನೋದು ಒಂದೇ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಇದ್ದಿದ್ದು ಅದೇ. ಈ ಶುಡ್ ಕಮ್ ಬ್ಯಾಕ್ ಅನ್ನೋದೇ ಇದ್ದಿದ್ದು. ಅನ್ಫಾರ್ಚುನೇಟ್ಲಿ ಇವಾಗ ನಾವು ಎಲ್ಲರೂ ಈ ಸ್ಥಿತಿಯಲ್ಲಿದ್ದೀವಿ. ಸೊ ಅವ್ರು ಎಲ್ಲೇ ಇದ್ರೂ, ಯಾವುದೇ ರೂಪದಲ್ಲಿ ಅವ್ರ ಆತ್ಮ ಇದ್ರೂ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ, ಕುಟುಂಬದವ್ರಿಗೆಲ್ಲರಿಗೂ ಆ ಭಗವಂತ ಧೈರ್ಯ ಕೊಡಲಿ ಅಂತ ಕೇಳ್ಕೊಬೋದು ಅಷ್ಟೇ. ಅವರ ಜೀವನದ ಹೋರಾಟದಲ್ಲಿ ತಾವು ಜೊತೆಯಾಗಿ ನಿಂತಿದ್ದು ಕಷ್ಟ ಸಂದರ್ಭದಲ್ಲಿ ಅಲ್ಲ, ಜೊತೆಯಾಗಿ ನಿಂತಿದ್ದು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾವು ಜೊತೆಯಾಗಿ ನಿಂತಿದ್ದು ಅನ್ನೋದಕ್ಕಿಂತ ಇಡೀ ಎಂಟೈರ್ ಕರ್ನಾಟಕ ಜೊತೆಯಾಗಿ ನಿಂತಿತ್ತು. ಎಲ್ಲದಕ್ಕಿಂತ ಅವರ ಅಕ್ಕ ಮತ್ತು ಅವರ ಪತ್ನಿ, ಅವ್ರ ಮಕ್ಕಳು ಅವ್ರ ಜೊತೆಗೆ ಇದ್ದರು. ಫ್ಯಾಮಿಲಿ ಸಪೋರ್ಟ್ ಇತ್ತು. ಫ್ಯಾಮಿಲಿಯಲ್ಲಿ ಎಲ್ಲೂ ಕುಗ್ಲಿಲ್ಲ. ಕೊನೆವರೆಗೂ ಅವರು ಎಲ್ಲರೂ ಹೋರಾಟ ಮಾಡಿದ್ರು. ಸೊ ಎಲ್ಲನೂ ಅವ್ರಿಗೆ ಹೇಳಬೇಕು ನೀವು. ತುಂಬ ಮನೆಯವ್ರ ಥರನೇ ಇಷ್ಟಪಡುವಂಥದ್ದು. ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಯಾವುದೇ ವಿಚಾರದಲ್ಲಿ ನಿಮ್ಮ ಹತ್ರ ಹಂಚ್ಕೊತಾರೆ. ಸೊ ಇವತ್ತು ಕೂಡ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ನೀವು ಬಂದವರು ಊಟ ಮಾಡಿ. ಇಲ್ಲ, ಏನೂ ತಿಂದಿರಲಿಲ್ಲ ಅಂದರೆ ನಮಗೆ ಗೊತ್ತು, ಸೂತ್ಕದ ಮನೆ ಹೆಂಗಿರುತ್ತೆ ಅನ್ನೋದು. ಆ ಗಾಯ ನನಗಿನ್ನೂ ಆರಿಲ್ಲ. ಸೊ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಏನು ಬೇಸಿಕ್ ಏನು ಬೇಕು ಅನ್ನೋದು ಸ್ವಲ್ಪ ಗೊತ್ತಿರೋದ್ರಿಂದ ಇದು ನಡೀತಷ್ಟೇ. ಸೊ ಇನ್ನು ನಾಳೆ ಎಲ್ಲ ಒಂದು 12-13 ಅವರ್ ಟ್ರಾವೆಲ್ ಮಾಡಬೇಕು. ಉಡುಪಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಿರೋದು. ಸೊ ಅದಕ್ಕೆ ಎನರ್ಜಿ ಬೇಕಲ್ಲ, ಮತ್ತು BP ಲೋ ಆಗುತ್ತೆ ಅಫ್ಕೋರ್ಸ್. ಸೊ ಎಲ್ಲದಕ್ಕೂ ಒಂದು ಒಳ್ಳೇದಾಗಲಿ ಅಂತ ಅಷ್ಟೇ. ಭಗವಂತ ಯಾರೇ ಇದ್ರೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.